ಯಜಮಾನ್ರೆ, ನಿಮ್ ಮನೆಯಿಂದ ಬಂದ್ರೆ ಹೋಗ್ತೀರಾ ಮನೆಗೆ? ಮೊನ್ನೆ ಸರಿಲ್ಲ, ಅವರು ಹೊಡೆದಿ ಇದ್ ಮಾಡ್ತಾರ. ಯಾಕೆ ಹೊಡಿತಾರೆ? ತಗೊಂಡೋಗಿ ಮುರುಗ್ ಮಲ್ಲಕ್ ಬಿಡ್ತೀನಿ ಅಂತ ಹೇಳಿ ಕಟ್ಟೆ ಅನ್ನಕ್ಕೆ ಫುಲ್ ಹೊಡೆದವ್ರೆ ಸರ್. ಕೆಸರುನಲ್ಲಿ ಬಾತ್ರೂಮ್ಗೆ ಹೋಗಂಗೆ ನಾನು ಎತ್ತದ್ ಕೊಟ್ಟಿ ಬಂದೆ. ನಾನು ಬೇಡ ಸವಾಸ ಅಂತ ಪುಟ್ಪಟ್ಟು ಉಗುರು ಎಲ್ಲ ತಿಂಡಿ. ಏನ್ ಹೆಸರು ನಿಮ್ದು? ಸೈಯದ್ ಸೈಯದ್ ರಶೀದ್ ಅಂತನಾ? ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನೋಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ, ನೀವು ಬಂದು ಕರ್ಕೊಂಡೋಗಿ ಅಂತ. ಆ ಅಪ್ಪನ ಬಾಯಲ್ಲ ಅವ್ರ ಹೆಂಡತಿ ನಂಬರ್ ಐತೆ, ಫೋನ್ ಮಾಡ್ಬಾರ್ದು. ಬನ್ನಿ ರಸ್ತೆಲ್ ಮಲಗ್ತಾ ಇದಾರೆ, ಬೀದಿಲ್ ಮಲಗ್ತಾ ಇದಾರೆ, ಈ ಚಳಿ ಗಾಳಿಗೆ ಊಟ ತಿಂಡಿಗೆ ನರಳ್ತಾ ಇದಾರೆ ಅಂತ ಗೊತ್ತಾಯ್ತು. ನಿಜವಾಗ್ಲೂ ನಮ್ಮ ಆಶ್ರಮದಲ್ಲಿ ಕಾಲಿಡೋಷ್ಟು ಜಾಗ ಇಲ್ಲ, ಯಾಕಂದ್ರೆ ಮಲ್ಗಕ್ಕಂತೂ ಕಂಪ್ಲೀಟ್ ಆಗಿ ಜಾಗ ಇಲ್ಲ. ಆದ್ರೂ ಎಷ್ಟೊತ್ತರ ಹತ್ರ ಯಾರು ಬಂದ್ರು ಯಾರನ್ನೂ ಕೂಡ ಈ ಆಶ್ರಮ, ಈ ದೇವ್ರ ಮಕ್ಕಳನ್ನ ಬೇಡ ಅಂತ ಹೇಳಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ರಾತ್ರಿ 1 ಗಂಟೆ ಆಗ್ತಾ ಇದೆ. ನಿಜವಾಗ್ಲೂ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲಾ ಸಿಬ್ಬಂದಿವರೆಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇಷ್ಟೊತ್ತಲ್ಲೂ ಕೂಡ ನಿರ್ಗತಿಕರನ್ನ ಕಂಡು ಬಂದ್ರೆ, ಅನಾಥರು ರಸ್ತೆಯಲ್ಲಿ ಮಲಗಿದ್ರೆ, ಯಾರಾದ್ರೂ ಚಳಿಲಿ ನಡುಗ್ತಾ ಇದಾರೆ ಅಂತ ಹೇಳಿದ್ರೆ ಅಂತವ್ರನ್ನ ರಕ್ಷಣೆ ಮಾಡಿ ಇವತ್ತಿನ ದಿನದಲ್ಲಿ 2 ಜನ ನಿರ್ಗತಿಕರನ್ನ, ರಸ್ತೆಯಲ್ಲಿ ಮಲಗುವಂತ ಅನಾಥರನ್ನ ರಕ್ಷಣೆ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಹಾಗೆ ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರು ಕೂಡ ಇದ್ದಾರೆ. ಸೊ ಇಲ್ಲಿ ಒಬ್ರು ವ್ಯಕ್ತಿ ಬಂದ್ಬಿಟ್ಟು ಚಳಿಲಿ ಈಗ ಆಲ್ರೆಡಿ ನೋಡ್ಬೋದು, ಎಷ್ಟು 2-3 ಬೆಡ್ಶೀಟ್ ಹಾಕೊಂಡ್ರು ಕೂಡ ತಡೆಯಕ್ಕಾಗದೇ ಇರೋಷ್ಟು ಚಳಿ ಇದೆ. ಮನೇಲಿ ಮಲಗಿದ್ರು ಕೂಡ ಯಾರಾದ್ರೂ ಕರೆದ್ರೆ ಎದ್ದು ಬರಕ್ಕೆ ಅರ್ಧ ಗಂಟೆ 1 ಅವರ್ ಬೇಕಾಗುತ್ತೆ. ಸೊ ನಾನೀಗ ಆಲ್ರೆಡಿ ಅರ್ಧ ಗಂಟೆ ಆಗಿದೆ ಬರಕ್ಕೆ. ಸೊ ಇವಾಗ ಒಬ್ರು, ಅವ್ರ ಹೆಸರೇನಂದ್ರೆ ಅಣ್ಣ? ಸೈಯದ್ ರಶೀದ್ ಅಂತ. ಎಲ್ಲಿ ಸಿಕ್ಕಿದ್ರ ಅಣ್ಣ ತಮ್ಗೆ ಅವರು? ಅವರು ಇಲ್ಲೇ ಮಸೀದಿ ನಾವು ಬೆಳಗಿಂದ ಊರಲ್ಲಿ ಒಂದು 3 ದಿವಸದಿಂದ ಓಡಾಡ್ತಾ ಇದ್ರು. ನಾನು ಪಾಪ ವಯಸ್ಸಾಗಿತ್ತಲ್ಲ, ಯಾರೋ ಬಿಟ್ಟುಕೊಂಡವ್ರೆ, ನಾನು ನಮ್ಮೂರವ್ರು ಏನು ಅಂತ ಡೌಟ್ ಮೇಲೆ ಒಂದಿಬ್ರು ಮೂರು ಕೇಳಿದೆ. ಇಲ್ಲ ನಮ್ಮೂರವರಲ್ಲ ಅಂದ್ರು. 112 ಪೊಲೀಸ್ ಇಲಾಖೆಗೆ ನಾನು ಫೋನ್ ಮಾಡಿದೆ. ಅವರು ನನ್ನ ಫೋನ್ಗೆ ಸಖತ್ತಾಗಿ ಸ್ಪಂದಿಸಿ, ನಾವು ಆಶ್ರಮದವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ನೀವು ಸ್ವಲ್ಪ ಅಲ್ಲೇ ಇರಿ ಸರ್ ಅಂತ ಹೇಳಿ ಅವ್ರು ಬಂದು ಇಮಿಡಿಯೇಟ್ಲಿ ಬಂದು ನಿಮ್ಮ ಆಶ್ರಮದಿಂದ ಆಂಬುಲೆನ್ಸ್ ಬಂತು, ಜೊತೆಲಿ ಆ ಅಪ್ಪನ ರೆಸ್ಕ್ಯೂ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ವಿ. ಥ್ಯಾಂಕ್ ಯು. ನಾವು ಒಳ್ಳೆ ಕೆಲಸ ಮಾಡಿದ್ರೆ. ಬಟ್ ನನ್ಗೆ ಒಂದು ನೋವಾಗದೇನಂದ್ರೆ, ಮನೆಯವರೆಲ್ಲ ಇದ್ದು ಈ ತರ ಅವ್ರ ಹೆಂಡತಿ ಪಾಪ ಅಮ್ಮ, ಆ ಅಪ್ಪನ ಬಾಯಲ್ಲ ಅವ್ರ ಹೆಂಡತಿ ನಂಬರ್ ಐತೆ, ಫೋನ್ ಮಾಡ್ಬಿಟ್ಟು ಆ ಅಪ್ಪ ಬನ್ನಿ ಕರ್ಕೊಂಡೋಗಿ ಅಂದ್ರು ಬರಕ್ ರೆಡಿ ಇಲ್ಲ. ಏನಂತ ಹೇಳ್ತಾರಣ್ಣ? ಇಲ್ಲ ಅವ್ರಿಗೆ ಹುಷಾರಿಲ್ಲ, ಅವ್ರ ತಲೆ ಸರಿ ಇಲ್ಲ, ಮನೆ ಒಳಗೆ ಗ್ಯಾಸ್ ಆನ್ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ ಅಂತಾರೆ. ಪಾಪ ನೋಡಿ, ಅವ್ರು ಇನ್ನೂ ಊಟ ಮಾಡಿಲ್ಲ ಸರ್, ನಮ್ಮ ಪೊಲೀಸ್ ಇಲಾಖೆಯವರು. ಪಾಪ ನೀವು ಪಾಪ ಮಲ್ಗಿದ್ದೀರಾ, ಇಂಥವ್ರದ್ದು 106 ಜನಕ್ಕೆ ನೀವು ಕಾಪಾಡ್ತಾ ಇದ್ದೀರಾ. ಏನ್ ಗೊತ್ತಾ, ಇದೆಲ್ಲ ಯಾರಿಗೂ ಕಣ್ಣಿಗೆ ಕಾಣಲ್ಲ ಅಣ್ಣ. ನಾನು ಅವ್ರ ಪಾಪ ಬೆಳಿಗ್ಗೆಯಿಂದ ಇದೆ 2 ಡ್ಯೂಟಿ ಆಯ್ತು, ಇವಾಗ ರಾತ್ರಿ, ಇವಾಗ ಸಂಜೆ ನಾನ್ ನೋಡ್ದಂಗೆ ಸಂಜೆ ನಾನು ಅಲ್ಲಿ ನಮ್ಮ ಹಾಸ್ಪಿಟ್ಲ್ ಮುಂದೆ ಕಡೆ ಯಾರನ್ನೋ ತಮ್ಮಂದು ಅಲ್ಲಿ ಇಳಿಸಿದ್ರು ಅಂದ್ರು. ನಾನು ನೆಲಮಂಗ್ಲದಲ್ಲಿ ಯಾವ್ದೋ ಒಂದು ಕಾರ್ಯದ ಕೆಲಸದ ಮೇಲೆ, ಏನೋ ಒಂದು ಎಮರ್ಜೆನ್ಸಿ ಕೆಲಸದ ಮೇಲೆ ಹೋಗಿದ್ದೆ. ನಮ್ಮ ಫ್ಯಾಮಿಲಿ ಬಂದು ನೋಡೋ ಅಷ್ಟರಲ್ಲಿ ಅಲ್ಲಿ ಜನಸ್ನೇಹಿ ಆಶ್ರಮದಲ್ಲಿ ಆ ಅಪ್ಪನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿದ್ದೀರಾ. ನಿಮ್ಮ ಕರ್ತವ್ಯ ಕಣ. ನಿಮ್ಗೂ ಪೊಲೀಸ್ ಇಲಾಖೆ, ಅದರಲ್ಲೂ ನಮ್ಮ ಮಾದನಾಯಕನಹಳ್ಳಿ, ನಮ್ಮ ನೆಲಮಂಗ್ಲ ಪೊಲೀಸ್ ಇಲಾಖೆಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಬಟ್ ಇಲ್ಲಿ ಜಾಗ ಇಲ್ಲ, ನಿಮಗ್ ಮಲ್ಗಕ್ಕೂ ಜಾಗ ಇಲ್ಲ, ಅವ್ರಿಗೂ ಮಲ್ಗಕ್ ಜಾಗ ಇಲ್ಲ. ಆದ್ರೂ ನೀವು ಏನೋ ಒಂದು ಬೆಳಗ್ಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಮನೋಭಾವ ಐತೆ. ಕರ್ಕೊಂಡು ಹೋಗ್ಲಿ ಪಾಪ. ಯಾರು ಈ ತರ ರೋಡಲ್ಲಿ, ನೀವು 1000 ಸತಿ ಹೇಳಿದೀರಾ ಅನಾಥಾಶ್ರಮ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಎಲ್ಲೂ ಇರಬಾರ್ದು ಅಂತ. ನಿಮ್ಮ ಅಭಿಲಾಷೆ, ನಿಮ್ಮ ಆ ಕನಸು ಈಡೇರ್ಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಂತೀನಿ. ಪಾಪ ನಮ್ಗೆ ಬಹಳ ಸಂತೋಷ ಆಗುತ್ತೆ, ಎಲ್ಲ ಗ್ರಾಮಸ್ಥರ ಸಪೋರ್ಟ್ ಇಂದ ನಡೀತಾ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪಾಪ ಥ್ಯಾಂಕ್ ಯು ಸರ್. ಸೇವೆ ಕರ್ಕೊಂಬಂದಿ ಮಾತ್ರ ಬಿಡ್ಬೋದು ಅಷ್ಟೇ. ನಾವು ಮುಂದೊಂದು ಸೇವೆ ನಿಮ್ ದೊಡ್ಡದು ಕಾರ್ಯ ಯಾರು ಮಾಡೋದಿಲ್ಲ ನಿಮ್ಮಂತ ಕಾರ್ಯ. ಥ್ಯಾಂಕ್ ಯು ಸರ್. ಇನ್ನೂ ಊಟ ಮಾಡಿಲ್ಲ ಅಂದ್ರೆ ಅದು ಬೇಜಾರಾಯ್ತು ನನಗೆ. ರಾತ್ರಿ 1 ಗಂಟೆ ಆಗ್ತಾ ಇದೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಎದ್ದೇಳ್ಬೋದಾ? ನನಗಿಂತ ತುಂಬಾ ನೆಮ್ಮದಿಯಾಗಿದ್ದೀರ ನೀವು, ನಂಗೆ ಗೊತ್ತಾಯ್ತು. ಬನ್ನಿ ಬನ್ನಿ. ಏನ್ ಹೆಸರು ನಿಮ್ದು? ಸೈಯದ್ ರಶೀದ್ ಅಂತನಾ? ನೋಡ್ತಾ ಇದೀಯಾ? ಯಾಕೆ ಓಡಾಡಿ ನಡೆದು 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 ನಾಯಿ ಕಚ್ಚದಂತೆ ಇಲ್ಲಿ ಎಲ್ಲ ತೆಗ್ದಿದೆ ಸರ್. ನಾಯಿಗಳು ಕಚ್ಚಿರೋದಾ? ಜಾದು ಮಠ ಮಾಡಿ ಕಣ್ಣಿಲ್ಲ, ಇರದೆ ಎಡೆ. ಯಾವ ಊರು ನಿಮ್ದು ತಾತ?
ಶಿವಮೊಗ್ಗ ಭದ್ರಾವತಿ ಇದ್ದೆ ಹಾ ಆ ಕಾಲ ಒಂದ್ ಪಿಕ್ಚರ್ಗೆ ಕೇಸ್ ಹಾಕಿದ್ದು ಹಾ ಅದ್ ನಮ್ಮ ಮಾವ ತಗೊಂಡ್ ಬಂದಿತ್ತು. ಮಕ್ಳಿದಾರ ಅಯ್ಯೋ ಮಕ್ಕಳ ಸವಾಸೆ ಬೇಡ ಇಲ್ಲ ಊಟ ಹಾಕ್ತೀನಿ ಅಂತ ಕಟ್ಬಿಟ್ಟಿನಿ ಅಂತ ಹೇಳಿ. ಎಷ್ಟ್ ಜನ ಮಕ್ಳು ತಮ್ಗೆ? 4 ಜನ. ತೋಯಿದ್ಗೆ ಮದ್ವೆ ಬೆಟ್ಕಲ್ ಮದ್ವೆ ಮಾಡ್ಕೊಟ್ಟಿದೀವಿ. ಶಿವಮೊಗ್ಗ ಶಾಲಿಮನ್ ದರ್ಗತ. ಎಲ್ಲಿ ಊರ್ ಬೆಂಗಳೂರಲ್ಲಿ ಮನೆ ಇರೋದೆಲ್ಲಿ ತಮ್ದು? ಡೋರ್ ನಂಬರ್ 12 ಮನೆ ಬಿಟ್ಟಿದ್ರು. 1,20,000 ಆ ತರ ಕಟ್ಕೊಂಡ್ ಬಂದೆ. ಸಾಕ್ದೆ. ಒಡಿಯೋದು ಬಡಿ ಕಚ್ಚಿ ಆ ಕಾಲನಲ್ಲಿ ಆಯ್ತು, ಬನ್ನಿ ಕೆಳಗ್ ಬನ್ನಿ. ನೀವು ದೇವಸ್ಥಾನಕ್ಕೆ ಹೋಗೋಣ ಈಗ? ದೇವಸ್ಥಾನಲ್ಲಿ ಹೋಗಿ ಬಂದೆ ಸರ್. ದರ್ಗಾ ಹತ್ತಾ ಇದ್ದೆ. ಮನ್ಕೊಳಗಡೆ ಹೊಡೆದ್ರಲ್ಲ, ರಾತ್ರಿ ಎಲ್ಲ ಸತ್ತಾ ಇದ್ರು. ಯಾರು ಹೊಡೆದ್ರು? ಅಯ್ಯೋ ಯಾಕಿದ್ರ ಇಲ್ಲೆಲ್ಲ ಅದೇ. ಯಾರು ಹೊಡೆದ್ರು ತಮ್ಗೆ? ಬ್ಲೇಡ್ ಇಂದ ಕೊಯ್ದು ಗುರು ಎಲ್ಲ ಎತ್ತಿ. ಬ್ಲೇಡ್ ಇಂದ ಕೊಯ್ದ್ರ? ಏನಿದು ಏಟ್ ಮಾಡ್ಕೊಂಡಿದ್ದೀರಲ್ಲ? ಇಲ್ಲ ಚೆನ್ನಾಗಿಲ್ಲ. ಬನ್ನಿ ಅಂತ ಹೇಳಿರಿ. ತಮ್ಮ ಹೆಸರೇನಂದ್ರಿ? ಸೈಯದ್ ರಶೀದ್. ಸೂಪರ್ ಆಗಿದ್ದೀರಾ, ಬನ್ನಿ. ಸ್ನೇಹಿತರೆ, ಈ ವಿಡಿಯೋನ ನೋಡುವಂತವ್ರಿಗೆ ನಾನು ಮನವಿ ಏನಂತ ಹೇಳಿದ್ರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಅವ್ರ ವಾರಸದಾರರು ಮಕ್ಕಳು ಅಥವಾ ಹೆಂಡತಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಆಶ್ರಮಕ್ಕೆ ಬಂದು ಇವ್ರನ್ನ ಕರ್ಕೊಂಡು ಹೋಗ್ಲಿ ಅಂತ. ಇವ್ರನ್ನ ನಾವು ನೋಡ್ತಾ ಇದ್ರೆ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದೀನಿ, ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ಪ್ರಾಬ್ಲಮ್ ಇದೆ ಅಂತ ನಮಗನ್ನಿಸ್ತಾ ಇದೆ. ಜೊತೆಗೆ ರಸ್ತೆಲ್ ಮಲಗ್ತಾ ಇದಾರೆ, ಬೀದಿಲ್ ಮಲಗ್ತಾ ಇದಾರೆ, ಈ ಚಳಿ ಗಾಳಿಲಿ ಊಟ ತಿಂಡಿಗೆ ನರಳುತ್ತಾ ಇದಾರೆ ಅಂತ ಗೊತ್ತಾಯ್ತು. ಸಾಕಷ್ಟು ದಿನಗಳಿಂದ ರೋಡ್ಗಳಲ್ಲಿ ಓಡಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೂ ಈ ವಿಡಿಯೋನ ತಲುಪಿಸಿ. ಯಾಕಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಎಲ್ಲರ ಕಂಡು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ವಿಡಿಯೋನ ಶೇರ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅವ್ರ ಕಡೆಯವ್ರು ಬಂದು ಕರ್ಕೊಂಡು ಹೋಗಿರೋದನ್ನು ಕೂಡ ನಾನು ಗಮನಿಸಿದೀನಿ. ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನೋಡಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ, ನೀವು ಬಂದು ಕರ್ಕೊಂಡು ಹೋಗಿ ಅಂತ. ಯಜಮಾನ್ರೆ, ನಿಮ್ ಮನೆಯಿಂದ ಬಂದ್ರೆ ಹೋಗ್ತೀರಾ ಮನೆಗೆ? ಮೊನ್ನೆ ಸರಿಲ್ಲ, ಅವರು ಹೊಡೆದಿ ಇದ್ ಮಾಡ್ತಾರ. ಯಾಕೆ ಹೊಡಿತಾರೆ? ತಗೊಂಡೋಗಿ ಮುರುಗ್ ಮಲ್ಲಗ್ ಬಿಡ್ತೀನಿ ಅಂತ ಹೇಳಿ ಕಟ್ಟಿ ಅನ್ನಕ್ಕೆ ಫುಲ್ ಹೊಡೆದವ್ರೆ ಸರ್. ಕೆಸರುನಲ್ಲಿ ಬಾತ್ರೂಮ್ಗೆ ಹೋಗಂಗೆ ನಾನು ಎತ್ತದ್ ಕೊಟ್ಟಿ ಬಂದೆ. ನಾನು ಬೇಡ ಸವಾಸ ಅಂತ ಪುಟ್ಪಟ್ಟು ಉಗುರು ಎಲ್ಲ ತಿಂಡಿ. ಎಷ್ಟು ದಿನ ಆಯ್ತು ಮನೆ ಬಿಟ್ಟು ಬಂದಿ ತಾವು? ಅಯ್ಯೋ ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ ಆಯ್ತಾ? ಬನ್ನಿ ಹೋಗೋಣ, ಇಲ್ಲೇ ದರ್ಗಾ ಇದೆ, ಬನ್ನಿ ಹೋಗೋಣ. ದೇವರು ಎಲ್ಲ ಒಂದೇ. ನಾವು ಚೆನ್ನಾಗಮ್ಮ, ಇದು ದೇವರೆಲ್ಲ ಒಂದೇ. ಸರ್ ಬನ್ನಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಇವರು ಮುಸ್ಲಿಮ್ಸ್ ಬಾಂಧವರು, ಹಾಗಾಗಿ ಮುಸ್ಲಿಮ್ಸ್ ಅಂತ ಅಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಾಗೆ. ಸೊ ಅವ್ರ ಪರಿಸ್ಥಿತಿ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ನಮ್ಮ ಆಶ್ರಮದಲ್ಲಿ ಕಾಲಿಡೋಷ್ಟು ಜಾಗ ಇಲ್ಲ, ಯಾಕಂದ್ರೆ ಮಲ್ಗಕ್ಕಂತೂ ಕಂಪ್ಲೀಟ್ ಆಗಿ ಜಾಗ ಇಲ್ಲ. ಆದ್ರೂ ಎಷ್ಟೊತ್ತರ ಹತ್ರದಲ್ಲಿ ಯಾರು ಬಂದ್ರು ಯಾರನ್ನೂ ಕೂಡ ಈ ಆಶ್ರಮ, ಈ ದೇವ್ರ ಮಕ್ಕಳನ್ನ ಬೇಡ ಅಂತ ನಾವು ಹೇಳಲ್ಲ. ಸೊ ನೋಡ್ಬೋದು, ನೀವೆಲ್ಲ ಗಮನಿಸ್ತಾ ಇದ್ದೀರಾ ಇಲ್ಲಿ. ಸೊ ಒಳಗಡೆ ಎಲ್ಲ ಜಾಗ ಫಿಲ್ ಆಗಿ ಎಲ್ಲೂ ಮನೆ ಕೆಳಗೆ ಜಾಗ ಇದೆ. ಸ್ಟೇಜ್ ಇಂದ ಹಿಡಿದು ಕೆಳಗಡೆ ಎಲ್ಲ ಮಲಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಚ್ಚಯ ಮಾಮು, ಜಾಗ ಚೆನ್ನಾಗಿದೆಯಾ? ಜಾಗ ಚೆನ್ನಾಗಿದೆಯಾ? ಇಲ್ಲ ಜಾಗ ಚೆನ್ನಾಗಿ. ಜಾಗ ಚೆನ್ನಾಗಿದೆಯಾ? ನಾವು ರಥ ಒಂದೇ ತಾನೆ. ಅವನ ರಥ ಎಲ್ಲ ಒಂದೇ ತಾನೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.